ತಾಲೂಕು ಅರಳಿ ಹೋಬಳಿಯ ದೋಲನಮನೆ ಗ್ರಾಮದಲ್ಲಿ ಸುಂದರ್ ಪೂಜಾರಿ ಅವರ ನೇತೃತ್ವದಲ್ಲಿ ಕೆಂಚರಾಯ ಗುಳಿಗ ನೇಮೋತ್ಸವ ಹಾಗೂ ಕೋಲ ಪೂಜೋತ್ಸವ ಜರುಗಿತು. ಬೇಲೂರು ತಾಲೂಕು ಅರಳಿ ಹೋಬಳಿಯ ದೋಲನಮನೆ ಗ್ರಾಮದಲ್ಲಿ ದೈವಗಳ ಭಂಡಾರ ಏರುವುದು, ಶ್ರೀ ಅಣ್ಣಪ್ಪ ಸ್ವಾಮಿ ಏರಿ, ಮಂತ್ರದೇವತೆ ಚಾಮುಂಡೇಶ್ವರಿ ಹಾಗೂ ಕೆಂಚರಾಯ ಗುಳಿಗ ನೇಮೋತ್ಸವ ಜರುಗಿತು. ಸುಂದರ ಪೂಜಾರಿ ಹಾಗೂ ಕುಟುಂಬಸ್ಥರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಮಂಗಳೂರು ಆಗಮಿತ ತಂಡ ದೈವಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ತುಳುನಾಡ ಜನರು ಆಚರಿಸುವ ಆತ್ಮ ಆರಾಧನೆಯ ಆಚರಣೆಯಾಗಿದ್ದು, ಗ್ರಾಮವನ್ನು ರಕ್ಷಿಸಿ ಸಮೃದ್ಧಿಗೊಳಿಸುವ ಚೇತನಗಳಾಗಿ ದೈವಗಳ ಕೋಪವು ದುರದೃಷ್ಟ ತರುತ್ತದೆ ಎಂಬ ನಂಬಿಕೆಯಿಂದ ಕೋಲವನ್ನು ಆಯೋಜನೆ ಮಾಡಲಾಗಿತ್ತು. ಗ್ರಾಮಸ್ಥರಿಗೆ ಹಾಗೂ ಪೂಜೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಅನ್ನದಾನ ಏರ್ಪಡಿಸಿದ ಬಳಿಕ ಕೋಲ ಪ್ರಾರಂಭವಾಯಿತು. ಬಳಿಕ ಅಪರೂಪವಾಗಿ ಆಯೋಜನೆಗೊಳ್ಳುವ ಕೋಲವನ್ನು ಇಡೀ ರಾತ್ರಿ ಮಹಿಳೆಯರು, ಪುರುಷರು ಹಾಗೂ ಮಕ್ಕಳು ಆಸಕ್ತಿಯಿಂದ ವೀಕ್ಷಿಸಿದರು. ಸುಂದರ ಪೂಜಾರಿ ಮನೆ ಸುಮಾರು 20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಈಗ 10-15 ವರ್ಷ 10-15 ವರ್ಷ ಆಯಿತು ಇಲ್ಲಿ ಹೊಸ ಮನೆ ಮಾಡಿ. ಇದುವರೆಗೆ ನಮಗೆ ಜಾಗ ಇರಲಿಲ್ಲ. ಈಗ ಜಾಗ ಸಿಕ್ಕಿತ್ತು ನನಗೆ. ಅದು 10 ವರ್ಷದಿಂದ 10 ವರ್ಷ 12 ವರ್ಷ ಆಯಿತು. ಅದರಿಂದ ಈಚೆಗೆ ನಾವು ಸ್ಥಾಪನೆ ಮಾಡಿಕೊಂಡು ಇಲ್ಲಿ ಮನೆ ಮಾಡಿಕೊಂಡು ಅಲ್ಲಿ ಸ್ಥಾಪನೆ ಮಾಡಿಕೊಂಡು ಬಂದಿದ್ದು. ಇದು ಊರು ಮನೆ ದೇವತೆ, ಅದನ್ನು ಪೂಜೆ ಮಾಡ್ತಾಯಿತ್ತು. ಇದನ್ನು ಪೂಜೆ ಮಾಡುವಾಗ ಅದು ಬಂದು ಸೇರಿಕೊಳ್ತಾ ಇದ್ವಿ. ಅದಕ್ಕಾಗಿ ಬೇರೆ ನಮ್ಮನ್ನು ನಂಬಬೇಕು ಅಂತ ಆಯಿತು. ಅದಕ್ಕೆ ನಾನು ಸಪ್ರೇಟಾಗಿ ದಾಸನ್ನು ಮಾಡಿ ಈಗ ಅದನ್ನು ನಂಬ್ಕೊಂಡು ಬಂದಿದ್ದೀನಿ. ಈ ವೇಳೆ ಸುಂದರ ಪೂಜಾರಿ, ಉಮೇಶ್, ಮೋಹನ್, ಶ್ರೀಧರ್, ಅಣ್ಣು ಪೂಜಾರಿ ಹಾಗೂ ಇನ್ನಿತರರು ಪೂಜೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ರಂಜಿತ್ ಕುಮಾರ್, KS TV 46 ಮಲೆನಾಡು ನ್ಯೂಸ್, ಅರಳ್ಳಿ.